ಅರ್ಥ ಆಯ್ತಾ? ನಿತ್ಯ ಅಂದರೆ ಸದಾಕಾಲ, ಯಾವಾಗಲೂ ಸದಾಕಾಲ. ಜೀವ ಅಂದ್ರೆ ಜೀವಂತವಾಗಿರೋದು. ಮಕ್ಕಳೇ, ಕ್ರೈಸ್ತರಿಗೆ ಸಾವಿಲ್ಲ. ಸಾವೆಂದರೆ ಭಯ ಪಡಬೇಡಿ. ನಾನು ನಮ್ಮ ಯಾವಾಗ ಹೇಳಿ, ಯಾವಾಗ ದೇವ್ರ ಕರೆ ಬಂದು ಹೋಗಕ್ಕೆ ಹೇಳಿ, ನಮ್ಮ ಭಯನೇ ಇಲ್ಲ, ಚಿಂತೆನೇ ಇಲ್ಲ. ಸಾವೆಂದರೆ ಸಂತೋಷ ಪಡ್ಬೇಕು ನಾವು. ಯಾಕೆಂದ್ರೆ ನಿತ್ಯ ಜೀವ ಹೊಂದಿಕೊಳ್ಳೋದಂದ್ರೆ ಅರ್ಥ ಮಕ್ಕಳೇ, ನಾವು ಈ ಭೂಮಿ ಮೇಲಿರೋವರೆಗೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಕಣ್ಣಿಗೆ ಕಾಣದ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇರುತ್ತಾನೆ. ಈಗ ಈ ಕ್ಷಣ ಈ ಸಮಯದಲ್ಲಿ ಆತ್ಮದೇವರು, ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆ ಇದ್ದಾನೆ. ಆ ನಂಬಿಕೆ ನಮಗೆ. ಮರಣ ಹೊಂದಿದರೆ, ಮರಣ ಅಂದ್ರೆ ಏನರ್ಥ ಗೊತ್ತಾ? ಮರಣ ಅಂದ್ರೆ ಸಾಯೋದು, ಸಾಯೋದಂದ್ರೆ ಮರಣ. ಅಷ್ಟೇ ಅಲ್ಲ, ಈ ದೇಹದಿಂದ ಆತ್ಮ ಹೊರಗೆ ಬರುತ್ತೆ, ಅದು ಮರಣ ಅಲ್ವಾ? ಮರಣ ಅಂದ್ರೆ ಏನಾಗುತ್ತೆ? ಇದು ಬಾಡಿ ಚಲನವಲನ ಏನಿರಲ್ಲ, ಕೈ ಕಾಲ ಆಡುತ್ತಾ ಇಲ್ಲ, ಸತ್ರೆ ಮುಗಿದಿದ್ದು ಡೆಡ್ ಬಾಡಿ, ಶವ. ಯಾರಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆದ್ರು ರೋಗದಿಂದ ಸತ್ರು ಅಂದ್ರೆ ಅವ್ರು ಬರುವಾಗ ಬಂದ್ರ ಅವ್ರು ಹೋಗ್ತಾರೆ, ಯಾರನ್ನ ಬಾಡಿ ಬಂತ ಅಂತಾನೆ ಕೇಳೋದ ಅಲ್ವಾ? ಸತ್ತವ್ರನ್ನ ಬಾಡಿ ಯಾರ ಹೆಸರಿಲ್ಲ, ಯಾವುದು ನೆನಪಿಲ್ಲ, ಹೆಸರು ಹಿಡಿದು ಕರೆಯಲ್ಲ, ಕರೆದ್ರು ಏನಂತಾರೆ? ಅವ್ರು ಬಾಡಿ ಬಂತ. ಶವ ಇದು ಬಾಡಿ, ಡೆಡ್ ಬಾಡಿ. ಮಕ್ಕಳೇ, ಆತ್ಮ ಇಲ್ಲ ಅಂತೆ. ಮರಣ ಹೊಂದಿದಾಗ ಈ ದೇಹ ಆದಿಕಾಂಡದಲ್ಲಿ ನೋಡಿದ ಹಾಗೆ ಮಣ್ಣಿನಿಂದ ಮಾಡಿದ ದೇಹ ಮಣ್ಣಿಗೆ ಹೋಗುತ್ತೆ. ಆದರೆ ಆತ್ಮ ಇದೆಯಲ್ಲ, ಪರಮಾತ್ಮ ತಂದೆಯಾದ ದೇವರ ಬಳಿಗೆ ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಅದು ನಮ್ಮ ರಕ್ಷಣೆ, ಆತ್ಮದ ರಕ್ಷಣೆ ಮಾಡಿಕೊಳ್ಳಬೇಕು. ನಂಬಿ ದೀಕ್ಷಾ ಸ್ಥಾನ ಹೊಂದುವುದು ಅಂದರೆ ಅರ್ಥ ನಿಮ್ಮ ಆತ್ಮವನ್ನು ನೀವು ರಕ್ಷಿಸಿಕೊಳ್ಳುವುದು, ಆತ್ಮದ ರಕ್ಷಣೆ ಮಾಡಿಕೊಳ್ಳಬೇಕು ಮಕ್ಕಳೇ. ಈ ಆತ್ಮವು ನಮ್ಮ ಮರಣ ಹೊಂದಿದಾಗ ದೇಹ ಮಣ್ಣಿಗೆ ಹೋದರು, ಆತ್ಮವು ದೇವರ ಬಳಿಗೆ ಹೋದಾಗ ಎಲ್ಲಿರ್ತದೆ? ಪರಲೋಕ ರಾಜ್ಯದಲ್ಲಿ ದೇವರೊಂದಿಗೆ. ಮತ್ತೆಲ್ಲಿದೆ ನಮಗೆ ಸಾವು? ಕ್ರೈಸ್ತರಿಗೆ ಸಾವಿಲ್ಲ ಮಕ್ಕಳೇ. ಬದುಕಿದಾಗ ದೇವರು ನಮ್ಮ ಸಂಗಡ ಇರ್ತಾನೆ, ಸತ್ತಾಗ ನಮ್ಮ ಆತ್ಮ ದೇವರ ಸಂಗಡ ಇರ್ತದೆ. ಯಾವಾಗಲೂ ನಾವು ನಿತ್ಯ ಜೀವ ಹೊಂದಿದವರಾಗಿರ್ತೇವೆ, ಸದಾಕಾಲ ಜೀವಿಸ್ತೇವೆ. ಮರಣ ಇಲ್ಲ, ಭಯಪಡಬೇಡ್ರಿ ಸಾವಿಗೆ, ನೋವಿಗೆ. ಸಾವಂದ್ರೆ ಸಂತೋಷನೇ ಅಲ್ವಾ? ಮೋಲನ್ ಹೇಳಿದಲ್ವಾ? ಸಾವೆಂದ್ರೆ ಲಾಭ ಅಂತಾನೆ. ಏನ್ ಲಾಭ? ಪರಲೋಕ ರಾಜ್ಯ ನಮ್ಮದೇ, ನನ್ನದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಉತ್ತರ ಭಾರತದ ಸೇವೆ ಪ್ರಾರಂಭ, ಒಂದು ಮಾತು ಉತ್ತರ ಭಾರತದ ಸೇವೆ ಪ್ರಾರಂಭವಾದಾಗ ಬಿಹಾರಿಗೆ ಹೋಗ್ಬೇಕಾಯ್ತು. ನಮ್ಮ ಅಯ್ಯವರು ಇಬ್ರು ಹೋಗ್ಬೇಕಾಯ್ತು. ನನಗೆ ಡ್ಯೂಟಿ ಎಕ್ಸಾಮ್ ಎಲ್ಲ ಇತ್ತು, ರಜೆ ಸಿಗಲಿಲ್ಲ. ಒಬ್ಬರೇ ಹೋಗ್ಬೇಕಾಯ್ತು. ಒಬ್ಬರೇ ಹೋಗ್ಬೇಕಾದಾಗ ಬೇರೆಯವರೆಲ್ಲ ಏನನ್ನ ಹೇಳ್ಬಿಟ್ರು ನಮ್ಮ ಅಯ್ಯವ್ರಿಗೆ, ಅಯ್ಯೋ ಸಾರ್ ಬಿಹಾರ ಹೋಗ್ತೀರಾ, ಅದೆಲ್ಲ ವಿರೋಧ ಇದೆ, ಕ್ರೈಸ್ತರಿಗೆ ವಿರೋಧ, ಸೇವೆಗೆ ವಿರೋಧ, ಹೊಡೆದು ಬಿಡ್ತಾರಂತೆ, ಸಾಯಿಸ್ಬಿಡ್ತಾರಂತೆ, ಚೂರಿ ಹಾಕ್ತಾರಂತೆ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ರು ನಮ್ಮ ಅಯ್ಯವರು. ಇವ್ರು ಬಂದು ಮನೇಲಿ ನನಗೆ ಹೇಳಿದ್ರು, ಅಯ್ಯೋ ನೋಡಮ್ಮ, ಮತ್ತು ಬಿಹಾರ ಸೀರೆ ಹೋಗ್ಬೇಕಂದ್ರೆ ಮತ್ತೆ ಅಲ್ಲೆಲ್ಲ ಈಗ ಇದೆಯಂತೆ ಪರಿಸ್ಥಿತಿ, ಏನು ಮಾಡೋದು ಹೋಗೋದನ್ನ ಏನು ಮಾಡೋದು? ಹೋಗೋದು ಸೇವೆಗೆ. ನೀನು ಯಾಕೆ ಬಂದು ಡ್ಯೂಟಿ ಕೊಟ್ಟು ಸಂಬಳ ಕೊಟ್ಟು ಲಕ್ಷ ಗಂಟೆ ಸಂಬಳ ಕೊಟ್ಟು ಬಂದು ದೇವ್ರ ಸೇವೆಗೆ ಹೋಗ್ಬೇಕಷ್ಟೇ. ಸೇವೆಗೆ ಏನಾದ್ರು ಆಗಲಿ, ಏನು ಮಾಡ್ತಾರೆ? ಹೊಡಿತಾರ, ಬಡಿತಾರ, ಕೊನೆಗೆ ಏನು ಮಾಡ್ತಾರೆ? ಸಾಯಿಸ್ತಾರ. ಸಾಯಪ್ಪ ನಿನ್ನ ಆತ್ಮ ಆಗಿರ್ತದಲ್ಲ, ನಾನು ಅಲ್ಲಿ ಬಂದು ಸೇರಿಸ್ತಾರೆ. ಇದೇ ಮಾತನ್ನು ಹೇಳಿದ ಮೈಯವರಿಗೆ. ಸಾವು ಎಲ್ಲಿದ್ರೂ ಬರ್ತಾರೆ ಅಲ್ವಾ? ನಮ್ಮ ಅಂತ್ಯ ದಿನ ಬಂದಾಗ ಜನನ ಮರಣ ಎರಡನ್ನೂ ಬೈಬಲಲ್ಲಿ ದೇವರು ಬರೆದಿಟ್ಬಿಟ್ಟಾರೆ. ಜನನ ದಿನ, ಮರಣ ದಿನ. ಅದು ಯಾವತ್ತೂ ಗೊತ್ತಿಲ್ಲ, ಬರುತ್ತೆ ಖಂಡಿತ, ಖಚಿತ, ಡೆಫಿನೆಟ್ ಆಗಿ ಬರುತ್ತೆ. ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ ನಮ್ಗೆ ಗೊತ್ತಿಲ್ಲ. ಬಿಹಾರಲ್ಲಿದ್ದರೂ ಸಾಯ್ಬೋದು ಸಾವು ಬಂದರೆ, ಬೆಂಗಳೂರಲ್ಲಿದ್ದರೂ ಸಾಯ್ಬೋದು, ಬಳ್ಳಾರಿಯಲ್ಲಿದ್ದರೂ ಸಾಯ್ಬೋದು, ಎಲ್ಲಿದ್ದರೂ ಸಾಯ್ಬೋದು ಸಾವು ಬಂದಾಗ. ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಎಷ್ಟು ಜನ ಸಾಯ್ತಾ ಇಲ್ಲಪ್ಪ? ಆ ಊರಲ್ಲಿದ್ದಾರ, ಮನೆಯಲ್ಲಿದ್ದಾರ, ಆಕ್ಸಿಡೆಂಟ್ ಆದ್ರೆ ಸಾಯ್ತಾ ಇದ್ದಾರಲ್ವ? ಸಾವು ಎಲ್ಲಿದ್ದರೂ ಬರ್ತದೆ. ಸಾವಿಗೆ ನಾವು ಹೆದರಬಾರ್ದು ಮಕ್ಕಳೇ. ಸತ್ತರೆ ನಮಗೆ ಆಶೀರ್ವಾದ, ಸಂತೋಷ, ಲಾಭ. ಯಾಕೆಂದ್ರೆ ಸತ್ತವರ ಆತ್ಮ ಪರಲೋಕ ರಾಜ್ಯದಲ್ಲಿದೆ. ವಿಷಯಮ್ಮನವ್ರ ಬಗ್ಗೆ ಹೇಳಿದೆ ನಾನು ಈಗ, ಗೊತ್ತಾಯ್ತು. ಐನವರು ಇಲ್ಲ, ಎಲ್ಲಿದ್ದಾರೆ ಐನವರು? ಸಂತೋಷ, ಪರಲೋಕ ರಾಜ್ಯದಲ್ಲಿ ತಂದೆಯವರ ದೇವರ ಬಳಿಯಲ್ಲಿರ್ತಾರೆ ಐನವರು ಅಲ್ವಾ? ಸೇವೆ ಮಾಡಿ ಹೋಗಿರೋದು, ದೇವರ ಮಗನಾಗಿ, ಸೇವಕನಾಗಿ ಆತನ ಚಿತ್ತವನ್ನು ನೆರವೇರಿಸುವವರು, ಪರಿಶುದ್ಧರಾಗಿದ್ದವರು, ನಡೆಯಿಂದಲೂ ನುಡಿಯಿಂದಲೂ ದೇವರಿಗೆ ಮಹಿಮೆಕರವಾಗಿ ಜೀವಿಸಿದವರು ಖಂಡಿತ ಪರಲೋಕ ರಾಜ್ಯದಲ್ಲಿ ದೇವರ ಬಳಿಯಿದ್ದಾರೆ. ಅದಕ್ಕೆ ನಾವು ಬಾಧೆ ಪಡಬೇಕಾಗಿಲ್ಲ.
ಎಲ್ಲಿ ಹೋದರೂ ಯಾವಾಗ ಏನಾದರೂ ಆಗಲಿ ಅಲ್ಲಿ ಒಳ್ಳೆಯದಾಗ್ತದೆ, ಇಲ್ಲಿ ಆಗಲಿ ಏನಿಲ್ಲ ನಮಗೆ. ಏನಾದರೂ ಆಗಲಿ ಅಂತ ಸಾವಾದರೂ ಬದುಕಾದರೂ ಕ್ರಿಸ್ತನಿಗಾಗಿ ಅಂತ ನಾವು ಸಮರ್ಪಣೆ ಮಾಡಿಕೊಂಡಿದ್ದೇವೆ. ನಾನು ನಮ್ಮ ಮಕ್ಕಳಿಬ್ಬರು ಇಂಜಿನಿಯರ್ಗಳು, ಅವರವರ ಜೀವನ ಅವರಿಗೆ, ಅವರ ಸಂಸಾರ, ಅವ್ರ ಮಕ್ಕಳು, ಅವ್ರ ಜೀವನ ಅವರಿಗೆ, ನಮ್ಮ ಸೇವಾ ಜೀವನ ದೇವರ ದರ್ಶನ ಕೊಟ್ಟು ನಡೆಸ್ತಾ ಇದ್ದಾನೆ. ನಾನು ಯೇಸುವಿನ ನಂಬಿಕೊಂಡು ಸೇವೆಗೆ ಬಂದ ಮೇಲೆ ಎಲ್ಲ ಹೋದಾಗ ಭಾಷಣ ಪ್ರಾರ್ಥನೆ ಮಾಡ್ತಾರೆ. ನನಗೆ ಏನು ಬರೋದೇ ಇಲ್ಲ. ಏನು ಸರಿ ಏನೋ ಒಂದು ಮಾಡಿದೆ, ಮುಗಿಸಿದೆ. ಆಮೇಲೆ ಇನ್ನೊಂದು ಸರಿ ಎಲ್ಲ ಹೋಗಿದ್ವಿ, ವಾಕ್ಯಗಳನ್ನು ಬಿಟ್ಟು ವಾಕ್ಯದ ಜ್ಞಾನ ಇಲ್ಲ, ನಾನು ಇನ್ನೂ ಸರಿಯಾಗಿ ಓದೇ ಇಲ್ಲಲ್ಲ, ಬೈಬಲ್ ಕೊಟ್ಟು ಏನು ಹೇಳೋದು? ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ ಮಕ್ಕಳು, ದೇವರು ನನಗೆ ದರ್ಶನ ಕೊಟ್ಟ. ಏನು ಕೊಟ್ಟ? ಇರ್ಮಿಯಾಗಂತ 33 ವಾಕ್ಯ ಹೋದ್ರಮ್ಮ. ತಿಳಿಯದಾರದ ಗೂಢಾರ್ಥಗಳನ್ನು ತಿಳಿಯಪಡಿಸುವಿನ ಅಂತ ಹೇಳಿದ ನಮ್ಮ ದೇವರು ಅದೇ ರೀತಿಯಲ್ಲಿ ನನ್ನ ಸೇವೆಗೆ ಉಪಯೋಗಿಸ್ತಾ ಇದ್ದಾನೆ. 24/7 24 ಗಂಟೆ ನಾವು ಸೇವೆಗಾಗಿ ಸಿದ್ಧರಾಗಿರ್ತೇವೆ. ಯಾರು ಯಾವಾಗ ಎಲ್ಲಿ ಕರೆದು ಹೋಗ್ತೇವೆ, ಆಯಾ ಸಮಯ ಸಂದರ್ಭ, ಸಭೆಗಳು, ವಿಶ್ವಾಸಿಗಳು, ಸೇವಕರು ಯಾರಿಗೆ ಯಾವ ಬೇಕೋ ದೇವರು ಆ ರೀತಿ ನಮ್ಮನ್ನು ಮರೆ ಮಾಡಿಕೊಂಡು ಉಪಯೋಗಿಸ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಪುಸ್ತಕದ ಸಮಯ ಹೆಚ್ಚಾಗಿರ್ತದೆ, ದಯವಿಟ್ಟು ಕ್ಷಮಿಸಿ. ದೇವರ ಸಮಯ ಇದು, ನಮಗೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ದೇವ, ವಂದನೆ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರಪ್ಪ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿದ್ದು ಭೂಲೋಕದಲ್ಲಿರುವ ನಮ್ಮೆಲ್ಲರನ್ನು ಪ್ರತಿದಿನ ಪ್ರತಿಕ್ಷಣ ನೋಡುತ್ತಿರುವ ದೇವರು, ನಮ್ಮ ಮಾತುಗಳು, ಪ್ರಾರ್ಥನೆಗಳು, ಮೊರೆಗಳು, ವಿಜ್ಞಾಪನೆಗಳನ್ನು ಕೇಳುತ್ತಿರುವ ದೇವರು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ. ದೇವಾದಿ ದೇವನೇ, ರಾಜಾದಿ ರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದಂಥ ದೇವ, ನಿನಗೆ ವಂದನೆ ಸ್ವಾಮಿ. ಅಪ್ಪ, ವಿಶೇಷವಾಗಿ ಓರೆ ಸಭೆಯನ್ನು ನಿಮ್ಮ ಕೈ ಒಪ್ಪಿಸ್ತಾ ಇದ್ದೇನಪ್ಪ. ಶ್ಯಾಮನವರನ್ನು ನಿಮ್ಮ ಕೈ ಒಪ್ಪಿಸ್ತಾ ಇದ್ದೇನೆ. ಈಗ ಪ್ರಿಯ ಮಗನು ಶ್ರೀಮನನ್ನು ನಿನ್ನ ಕೈ ಒಪ್ಪಿಸ್ತಾ ಇದ್ದೇನಪ್ಪ. ಸೇರಿ ಬಂದಿರುವ ಎಲ್ಲ ವಿಶ್ವಾಸಿಗಳನ್ನು ಹೆಸರಾಗಿ ಅಪ್ಪ ನಿನ್ನ ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ನಿನ್ನ ದಯ ತೋರು, ಕರುಣೆ ತೋರು, ಕೃಪೆ ತೋರು, ಅವರವರ ಮನೋಕೋರಿಕೆಗಳನ್ನು ನೆರವೇರಿಸಿ ನಡೆಸಪ್ಪ. ನಿನಗೆ ಸ್ತೋತ್ರ. ಈ ಸಭೆಗೆ ಇನ್ನೂ ಕೂಡ ಆತ್ಮೀಯವಾಗಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಪ್ಪ. ಸೇರಿ ಬಂದಿರುವ ಪ್ರತಿಯೊಬ್ಬರೂ ಕೂಡ ದಿನದಿನಕ್ಕೂ ನಿನ್ನ ಸತ್ಯವೇದದ ಜ್ಞಾನ ವಿವೇಕವನ್ನು ಹೊಂದಿಕೊಂಡು ಅಪ್ಪ ನಿನ್ನ ವಾಕ್ಯವನ್ನು ಹೇಳುವವರು ಕೇಳುವವರು ಮಾತ್ರ ಆಗಿರದೆ ಅಪ್ಪ ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು. ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ, ನಿನ್ನ ಕುಟುಂಬಗಳಾಗಿ, ನಿನ್ನ ಸಾಕ್ಷಿ ಕುಟುಂಬಗಳಾಗಿ ಜೀವಿಸುವಂತೆ ಮಾಡಪ್ಪ. ಈ ಸಭೆ ಈ ಒಂದು ಪ್ರದೇಶದಲ್ಲಿ ಅಪ್ಪ ಯೇಸಪ್ಪ ನಿನ್ನ ಬೆಳಕನ್ನು ತೋರಲಿ ಸ್ವಾಮಿ. ಲೋಕಕ್ಕೆ ಬೆಳಕಾಗಿ ಬಂದ ಏಸಯ್ಯ, ಲೋಕ ರಕ್ಷಕನಾದ ಏಸಯ್ಯ, ನೀನೇ ಸತ್ಯವುಳ್ಳ ಜೀವವುಳ್ಳ ದೇವರು ತಿಳಿದುಕೊಂಡು ಅನೇಕ ನೆಷ್ಟುವ ಆತ್ಮಗಳು, ಕುಟುಂಬಗಳು ಅಪ್ಪ ನಿನ್ನ ರಕ್ಷಣೆಯನ್ನು ಬರುವಂತೆ ತರುವಂತೆ ಸಹಾಯ ಮಾಡಪ್ಪ. ಸಭೆಯನ್ನು ಆಶೀರ್ವದಿಸು, ಅಮ್ಮನವರನ್ನು ಆಶೀರ್ವದಿಸು, ಆಯುಷ್ ಆರೋಗ್ಯ ಬಲ ಕೊಟ್ಟು ನಡೆಸು ಸ್ವಾಮಿ. ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ನಡೆಸಪ್ಪ. ಮಾಡುವ ಪ್ರತಿ ಪ್ರಾರ್ಥನೆಗಳು ನೆರವೇರುವಂತೆ ಸಹಾಯ ಮಾಡಪ್ಪ. ಸಭೆಯಲ್ಲಿ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಶುಭ ಕಾರ್ಯಗಳನ್ನು ಮಾಡಿ ಮಹಿಮೆ ಒಂದು ಸ್ವಾಮಿ. ಸೇರಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸಪ್ಪ. ಯೌವನ ಕಾಲದಲ್ಲಿ ಮಕ್ಕಳಿಗಾಗಿ, ಚಿಕ್ಕ ಮಕ್ಕಳು, ಸಂಡೆ ಸ್ಕೂಲ್ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಈ ದಿನ ಇರುವಂಥ ಚಿಕ್ಕ ಮಕ್ಕಳೇ ಮುಂದೆ ಯೌವನಸ್ಥರು, ಈ ಯೌವನಸ್ಥರೇ ಮುಂದೆ ಸುಮಾರ್ಥಿಕರು, ಸೇವಕರಾಗುವಂತೆ ಸಹಾಯ ಮಾಡಿ. ನಿನಗಾಗಿ ನೀನು ಆರಿಸಿಕೊಂಡ ಮಕ್ಕಳು ಸ್ವಾಮಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರುವ ಮಕ್ಕಳಾಗಿ, ಯೇಸಪ್ಪ ನಿನಗೆ ಪ್ರತಿಷ್ಠೆ ತರುವವರಾಗಿ, ಸಭೆಯಲ್ಲಿ ಒಳ್ಳೆಯ ಸಾಕ್ಷಿಗಳಾಗಿ, ಮನೆಯಲ್ಲಿ ಒಳ್ಳೆಯ ಮಕ್ಕಳಾಗಿ, ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ತಂದೆ ನನಗೆ ಸ್ತೋತ್ರ. ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ವಿದ್ಯೆಯನ್ನು, ಬುದ್ಧಿಯನ್ನು, ಜ್ಞಾನವನ್ನು, ಜ್ಞಾಪಕ ಶಕ್ತಿಯನ್ನು, ಆಯುಷ್ ಆರೋಗ್ಯ ಬಲವನ್ನು ಆತ್ಮದೇವ, ಪರಿಶುದ್ಧ ಆತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಪ್ಪ. ನಿನಗೆ ಸ್ತೋತ್ರ. ಯಾವುದೇ ರೀತಿಯಲ್ಲಿ ಯಾರೇ ಆಗಲಿ ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ, ಪ್ರೇಮಕ್ಕೆ, ನಾಮಕ್ಕೆ ಬಿದ್ದು ಹೋಗದಂತೆ ಪ್ರತಿದಿನ ಪ್ರತಿಕ್ಷಣ ನಿನ್ನ ವಾಕ್ಯದ ಭಯಭಕ್ತಿಯಲ್ಲಿ ಬೆಳೆಯುವಂತೆ ಇರುವಂತೆ ಸಹಾಯ ಮಾಡಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ದಾಸರಾದ ನಮ್ಮನ್ನು ಮರೆ ಮಾಡಿಕೊಂಡು ನೀನು ಮಾತನಾಡಿ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನಮ್ಮನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ನೀವು ನಮಗೆ ಕೊಟ್ಟಂಥ KJF ಸಂಸ್ಥೆಯನ್ನು, ಸೇವೆಯನ್ನು, ಸೇವಕರನ್ನು, ವಿಶ್ವಾಸಿಗಳನ್ನು, ಪ್ರತಿಯೊಬ್ಬರನ್ನು ನೀವು ಒಪ್ಪಿಸ್ತಾ ಇದ್ದೇನಪ್ಪ. ಕೊಟ್ಟಂಥ ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗ, ಸ್ನೇಹಿತರು, ಅಕ್ಕಪಕ್ಕದವರು, ನೆರೆಹೊರೆಯವರು ಎಲ್ಲರನ್ನು ನಿಮ್ಮ ಕೈ ಒಪ್ಪಿಸ್ತಾ ಇದ್ದೇನಪ್ಪ. ನಮ್ಮ ದೇಶವನ್ನು, ನಮ್ಮ ನಾಡನ್ನು ನಿಮ್ಮ ಕೈ
ಕೈ ಮುಟ್ಟಿಸ್ತಾ ಇದ್ದೇವೆ. ಅಪ್ಪ ತಂದೆ, ಮತ್ತೆ ದೇಶದಲ್ಲಿ ನಡೆಯುತ್ತಿರುವಂಥ ಯುದ್ಧಗಳಿಗಾಗಿ, ಅಲ್ಲಿರುವ ಪರಿಸ್ಥಿತಿಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಎಲ್ಲ ದೇಶಗಳನ್ನು ಆಶೀರ್ವದಿಸಿರಿ. ಇಸ್ರೇಲ್ ದೇಶವನ್ನು ಆಶೀರ್ವದಿಸಪ್ಪ. ಇಸ್ರಾಯೇಲ್ ಪ್ರಜೆಗಳು ಸಂಪೂರ್ಣವಾಗಿ ನೀನೇ ಸತ್ಯವುಳ್ಳ ಜೀವವುಳ್ಳ ದೇವರಲ್ಲಿ ತಿಳಿದುಕೊಳ್ಳುವಂತೆ, ನಿಮ್ಮ ರಕ್ಷಣೆಗೆ ಬರುವಂತೆ ಯುವಕರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಸ್ರೇಲ್ ದೇಶಕ್ಕಾಗಿ, ಜನಾಂಗಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಆ ದೇಶಗಳ ಯುದ್ಧ ಮಾಡುತ್ತಿರುವ ದೇಶಗಳು ಶಾಂತಿ ಸಮಾಧಾನ ಹೊಂದಿಕೊಳ್ಳುವಂತೆ, ಸಂಧಾನ ಮಾಡಿಕೊಳ್ಳುವಂತೆ ಸಹಾಯ ಮಾಡಪ್ಪ ತಂದೆ. ಯುದ್ಧದಿಂದ ಉಂಟಾದಂಥ ಕೆಟ್ಟ ಒಂದು ಪರಿಣಾಮಗಳು ಅಪ್ಪ ಅನೇಕ ದೇಶಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ಸಂಭವಿಸಿದೆ ಸ್ವಾಮಿ. ಅವೆಲ್ಲ ಪರಿಸ್ಥಿತಿಯನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದದಪ್ಪ. ನೀನೇ ದಯದವರು, ಕರುಣೆ ತೋರು, ಶಾಂತಿ ಸಮಾಧಾನ ಉಂಟು ಮಾಡಪ್ಪ. ಏಸಪ್ಪ, ನೀನಾದರೂ ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯರೊಳಗೆ ಸಮಾಧಾನ ಉಂಟು ಮಾಡುವುದಕ್ಕಾಗಿ ನಿನ್ನನ್ನೇ ನೀನು ತಗ್ಗಿಸಿಕೊಂಡು ಬಂದ ದೇವರು ನೀನಯ್ಯ. ನಿನ್ನ ಒಂದು ಶಾಂತಿ ಸಮಾಧಾನ ಲೋಕದಲ್ಲಿ ಉಂಟಾಗುವಂತೆ ಸಹಾಯ ಮಾಡು. ನಿನ್ನ ಆಶೀರ್ವಾದ ದಯಗಳನ್ನು ನಮ್ಮೆಲ್ಲರೂ ನಡೆಸಬೇಕು. 91ನೇ ಕೀರ್ತನೆಯಲ್ಲಿ ಹೇಳುವ ಪ್ರಕಾರ, ಪರಾತ್ಪರನ ಮೊರೆ ಹೋಗಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿನ್ನ ವಾಕ್ಯ ಹೇಳುವಂತೆ ನಾವೆಲ್ಲರೂ ಕೂಡ ತಂದೆ, ಈ ಹೋರಾಟ ಸಭೆಯು ಅಮ್ಮನವರು ಪ್ರತಿಯೊಬ್ಬರೂ ಕೂಡ ನಿನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡು. 128ನೇ ಕೀರ್ತನೆ 1ನೇ ವಾಕ್ಯ ಹೇಳುವ ಪ್ರಕಾರ, ಯಾರು ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಿನ್ನ ಮಾರ್ಗಗಳನ್ನು ನಡೆಯುವರೋ ಅವರೇ ಧನ್ಯರು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಆ ಒಂದು ಧನ್ಯತೆ, ಆಶೀರ್ವಾದ, ಕೃಪೆ ಪರಲೋಕ ರಾಜ್ಯ ಹೊಂದಿಕೊಳ್ಳುವಂತೆ, ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲವನ್ನ ಮಾನ ಮಹಿಮೆ ಪ್ರಭಾವವನ್ನು ನಿಮಗೆ ಸಲ್ಲಿಸುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವಾ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ, ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ, ಅತಿ ಬೇಗನೆ ಬರಲಿರುವ ನಾಜರೇತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.